Welcome students, welcome to Confidence Academy. Now I am going to solve second problem from the question bank. Question bank ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಅದನ್ನು ನಾನೀಗ ಸಾಲ್ವ್ ಮಾಡ್ತಾ ಇದ್ದೀನಿ. ಜಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನಾವು ಮೊದಲು ಡಿಸ್ಕಸ್ ಮಾಡ್ಕೊಳ್ಳೋಣ. ಏನು ಹೇಳ್ತಾ ಇದ್ದಾನೆ, ಕ್ವಶನ್ ಬ್ಯಾಂಕ್ನಲ್ಲಿ ನಿಮಗೆ ಎರಡನೇ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಗುರುದೇವ ಎಜುಕೇಷನ್ ಟ್ರಸ್ಟ್ ತುಮಕೂರು. ಅಂದರೆ ಗುರುದೇವ ಎಜುಕೇಷನ್ ಟ್ರಸ್ಟ್ನವ್ರದ್ದು ಏನು ಮಾಡಿದ್ದಾನೆ ಅಂದರೆ ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾನೆ. ಜಸ್ಟ್ ಅಬ್ಸರ್ವ್ ಮಾಡಿರಿ, ಬ್ಯಾಲೆನ್ಸ್ ಶೀಟ್ ಯಾವ ಡೇಟಿಂದ ಕೊಟ್ಟಿದ್ದಾನೆ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2017. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವ್ದು ಕೊಟ್ಟಿದ್ದಾನೆ, 31/3/2018. ಅಂದರೆ 17ಇಂದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, 18ಇಂದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ನಮಗೆ ಗೊತ್ತಿದೆ ನಾವು 3 ಅಕೌಂಟ್ಸನ್ನು ಹಾಕಬೇಕು, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಬಟ್ ಈ ವರ್ಷದ ಅಂದರೆ 2018 ನಮಗೇನು ಮಾಡಿದ್ದಾನೆ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾನೆ. ನಾವು ಎರಡು ಅಕೌಂಟ್ ಹಾಕಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ನೀವು ಕೇಳ್ಬೋದು, ಸರ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಇದೆ ಅಲ್ಲ, ಮತ್ತೆ ಯಾಕೆ ಹಾಕಬೇಕು? ಇಲ್ಲ, ಇದು 2017 ಬ್ಯಾಲೆನ್ಸ್ ಶೀಟ್, ಅಂದರೆ ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್. ಕೇವಲ ಈ ವರ್ಷದ ಒಂದೇ ಒಂದು ಅಕೌಂಟ್ ಕೊಟ್ಟಿದ್ದಾನೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ನಾವು ಏನು ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ ಯಾವುದು 2018. ಅದರಿಂದ ನಾವೇನು ಮಾಡಬೇಕು, ಕೆಲವೊಂದು ಇನ್ಫಾರ್ಮೇಷನನ್ನು ತೊಗೋಬೇಕು. ಫಸ್ಟ್ ಸ್ಟೆಪ್ ನಾನೇನು ಹೇಳಿದೆ, ಯಾವುದೇ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಮೊದಲು ಅಡ್ಜಸ್ಟ್ಮೆಂಟನ್ನು ಓದ್ಕೋಬೇಕು. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾನೆ ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾನೆ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000. ಎಷ್ಟು ಸಬ್ಸ್ಕ್ರಿಪ್ಷನ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸಬ್ಸ್ಕ್ರಿಪ್ಷನಿಗೆ ಏನು ಮಾಡಿರಿ, ಒಂದು ಸ್ಟಾರ್ ಮಾರ್ಕ್ ಹಾಕೋರಿ. ರೈಟ್. ಎರಡನೇದು ಸ್ಯಾಲ್ರಿ ಪ್ರೀಪೇಯ್ಡ್ ₹2,500. ಸ್ಯಾಲರಿಗೆ ಒಂದು ಸ್ಟಾರ್ ಮಾರ್ಕ್. ರೈಟ್. ನೆಕ್ಸ್ಟ್ ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್ ಆ್ಯಂಡ್ 100% ಆಫ್ ಡೊನೇಷನ್. ಎಂಟ್ರೆನ್ಸ್ ಫೀಸಿಗೆ ಸ್ಟಾರ್ ಮಾರ್ಕ್ ಮತ್ತು ಡೊನೇಷನಿಗೆ ಸ್ಟಾರ್ ಮಾರ್ಕ್. ಯಾಕೆ ಸ್ಟಾರ್ ಮಾರ್ಕ್ ಹಾಕ್ಕೊಂಡಿವಿ ಅಂದರೆ ಆ ಎಂಟ್ರಿ ನಾವು ತೆಗೆದುಕೊಳ್ಳುವಾಗ, ಅಂದರೆ ಆ ಎಂಟ್ರಿ ನಾವು ಟ್ರಾನ್ಸಾಕ್ಷನನ್ನು ಬರೆಯುವಾಗ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟನ್ನು ನೋಡ್ಕೊತೀವಿ. ಅದಕ್ಕಾಗಿ ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕೆ ನೀವೇನು ಮಾಡಿರಿ, ಜಸ್ಟ್ ಸ್ಟಾರ್ ಮಾರ್ಕಿಂಗ್ ಮಾಡ್ಕೊರಿ. ಮತ್ತೇನು ಮಾಡ್ತಾ ಇದ್ದಾನೆ, ಬ್ಯಾಲೆನ್ಸ್ ಶೀಟ್ನಲ್ಲಿನೂ ಯಾವ್ದು ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಕೊಟ್ಟಿದ್ದಾನೆ, ಅದಕ್ಕೂ ನಾವೇನು ಮಾಡಬೇಕು, ಮಾರ್ಕಿಂಗ್ ಮಾಡಬೇಕು. ನೋಡೋಣ ಯಾವ್ದು ಕೊಟ್ಟಿದ್ದಾನೆ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ಸಿಗೆ ಲೈನ್ ಹಾಕಿರಿ, ಸಣ್ಣದ ಲೈನ್. ಯಾಕೆ ಲೈನ್ ಹಾಕಬೇಕಂದ್ರೆ ಯಾವುದಕ್ಕೆ ಲೈನ್ ಇದೆ ಅದು ಬ್ಯಾಲೆನ್ಸ್ ಶೀಟಿಂದ ಅಡ್ಜಸ್ಟ್ಮೆಂಟ್ ಅಂತ ತಿಳ್ಕೊಬೇಕು, ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇದೆ ಅದು ಅಡ್ಜಸ್ಟ್ಮೆಂಟಿಂದ ಬಂದಿದೆ ಅಂತ ತಿಳ್ಕೊಬೇಕು. ಒಂದು ವೇಳೆ ನೀವು ಬೇರೆ ಸಿಂಬಲ್ಸ್ ಆದರೆ ಉಪಯೋಗ ಮಾಡ್ಬೋದು. ರೈಟ್. ಮತ್ತು ಯಾವುದಾದ್ರೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾನೆ. ಓಕೆ, ಯಾವುದು ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿಲ್ಲ, ಕೇವಲ ಒಂದೇ ಒಂದು ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾನೆ, ಅದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ. ಈಗ ನಾವೇನು ಮಾಡೋಣ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಹಾಕೋಣ. ಈ ಕಡೆ ಡೆಬಿಟ್, ಕ್ರೆಡಿಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸೊಲ್ಯೂಷನ್ ಅಂತ ಬರಿತೀವಿ. ಓಕೆ, ನೇಮ್ ನೋಡ್ರಿ, ನಾವೇನು ಬರಿತಾ ಇದ್ದೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಬರೆದಾಗ, ಬಟ್ ಫಾರ್ಮೆಟ್ನಲ್ಲಿ ಮೊದಲು ನಾವು ಇನ್ಕಮ್ ಅಂತ ಬರೆಯಲ್ಲ, ಆ ಫಾರ್ಮೆಟಿನ ಹೆಸರು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಬಟ್ ಈ ಕಡೆ ನಾವೇನು ತೊಗೊತೀವಿ, ಎಕ್ಸ್ಪೆಂಡಿಚರ್ ಅಂತ ತೊಗೊತೀವಿ. ಯಾಕೆ ಈ ಕಡೆ ಎಕ್ಸ್ಪೆಂಡಿಚರ್ ಅಂತ ತೊಗೊತೀವಿ, ಯಾಕೆಂದರೆ ಇದು ರೆವೆನ್ಯೂ ಅಕೌಂಟ್. ರೆವೆನ್ಯೂ ಅಕೌಂಟ್ ರೂಲ್ಸ್ ಏನು ಹೇಳ್ತಾ ಇದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ಕ್ರೆಡಿಟ್ ಸೈಡ್ ನಾವೇನು ಮಾಡ್ತೀವಿ, ಇದೆಲ್ಲ ಕ್ರೆಡಿಟ್ ಸೈಡ್ ಇನ್ಕಮ್, ಇದು ಡೆಬಿಟ್ ಸೈಡ್ ಎಕ್ಸ್ಪೆಂಡಿಚರ್. ಓಕೆ, ನೋಡೋಣ ಈಗ 1 by 1 ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿಂದ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಲ್ಲ, ಯಾವ್ದು ಎಂಟ್ರೀಸ್ ಬರ್ತಾವೆ ಅಂತ ಹೇಳಿದೆ, ಯಾವುದು ರೆವೆನ್ಯೂ ಇದಾವೆ ಅದಷ್ಟೇ ಬರ್ತಾಯಿದೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಇಲ್ಲಿ ನಿಮ್ಗೆ ಏನು ಮಾಡಿದ್ದಾನೆ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಕೊಟ್ಟಿದ್ದಾನೆ, 15,000 ಕೊಟ್ಟಿದ್ದಾನೆ. 15,000 ಏನಪ್ಪ ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ನಾವು ನೋಡಿದರೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿತ್ತು, ಹೋದ ವರ್ಷ 2017 ಮುಕ್ತಾಯದಲ್ಲಿ 15,000 ಇತ್ತು. 2018 ಪ್ರಾರಂಭದಲ್ಲಿನೂ ಅಷ್ಟೇ ಇತ್ತು. ಅಂದರೆ ಹಿಂದಿನ ವರ್ಷ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷದ
ಓಪನಿಂಗ್ ಬ್ಯಾಲೆನ್ಸ್ ಆಗ್ತೈತೆ. ಅಂದರೆ ನಾವು 15,000ದಿಂದ ಸ್ಟಾರ್ಟ್ ಮಾಡೀವಿ, 15,000 ಹಿಂದಿನ ವರ್ಷ ಕೊನೆಯಲ್ಲಿ 15,000 ಆಯಿತು, ಈ ವರ್ಷ ಪ್ರಾರಂಭದಲ್ಲಿ 15,000 ಆಯಿತು, ಮತ್ತು ಕೆಲವೊಂದು ಅಮೌಂಟ್ ಬಂತು, ಕೆಲವೊಂದು ಅಮೌಂಟು ಹೋಯಿತು. ಹೋದ್ಮೇಲೆ ನಮ್ಮ ಕಡೆ ಈ ವರ್ಷದ ಕೊನೆಯಲ್ಲಿ ಅಮೌಂಟ್ ಎಷ್ಟಿದೆ? 26,800 ರೂಪಾಯಿ ಇದೆ. ಸೊ ಈ ಕ್ಯಾಶ್ ಅಂದರೆ ಹಣ, ಕ್ಯಾಶ್ ಏನಾಗೋದಿಲ್ಲ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಸಬ್ಸ್ಕ್ರಿಪ್ಷನಿಗೆ ಸ್ಟಾರ್ ಮಾರ್ಕ್ ಇದೆ. ಇಲ್ಲಿ 2 ವರ್ಷದ ಕೊಟ್ಟಿದ್ದಾನೆ ಸಬ್ಸ್ಕ್ರಿಪ್ಷನ್. ಒಂದನೇದ್ದು 2017-18 45,000, 18-19 5,000. ನಾವು ಯಾವ್ದು ತಗೋಬೇಕು? ಯಾವುದು ವರ್ಷದ ಅಕೌಂಟ್ ಹಾಕ್ತಾ ಇದ್ದೇವೆ? 17-18 ಅಂದರೆ 18ಗೆ ಎಂಡ್ ಆಗ್ತಾ ಇದೆ ಅಂದರೆ 2018ಇಂದ ನಾವು ಅಕೌಂಟನ್ನು ಹಾಕ್ತಾ ಇದ್ದೀವಿ. ಅದಕ್ಕಾಗಿ ನಾವು ಇದನ್ನು ಮಾತ್ರ ನಾವು ತೊಗೊತೀವಿ. ಎಷ್ಟು? 45,000. 18-19 ನಮಗೆ ಸಂಬಂಧ ಇಲ್ಲ. ಆಲ್ರೆಡಿ ನಾನು ಹೇಳಿದೆ, ಫಾರ್ಮೇಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಯಾವುದು ವರ್ಷದ ಎಂಟ್ರೀಸನ್ನು ತೊಗೊತೀವಿ, ಯಾವುದು ವರ್ಷದ ಅಕೌಂಟ್ಸನ್ನು ನಾವು ಹಾಕ್ತಾ ಇದ್ದೀವಿ, ಆ ವರ್ಷದೇ ಎಂಟ್ರೀಸನ್ನು ತೊಗೊತೀವಿ. ಜಸ್ಟ್ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ 31/3/2018 ಅಂತ ಹಾಕ್ತೀನಿ. ಕನ್ಫ್ಯೂಷನ್ ಬೇಡ. ಅಂದರೆ 2018 ಎಂಟ್ರಿ ಅಷ್ಟೇ ನಾವು ತೊಗೊಳೋಣ. ಓಕೆ, ನೆಕ್ಸ್ಟ್ ಇಲ್ಲಿ ನಾವೇನು ಮಾಡ್ಬೇಕು? ಸಬ್ಸ್ಕ್ರಿಪ್ಷನ್ 45,000. ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ಅಂದರೆ ಅಡ್ಜಸ್ಟ್ಮೆಂಟ್ ಇದೆ. ಮೊದಲು ಸಬ್ಸ್ಕ್ರಿಪ್ಷನ್ ಅಂತ ಯಾವ ಸೈಡ್ ಬರ್ತೈತೆ? ಇನ್ಕಮ್ ಸೈಡ್ ಬರ್ತೈತೆ. ಸಬ್ಸ್ಕ್ರಿಪ್ಷನ್ ಓಕೆ 45,000. ಈಗ ಅಡ್ಜಸ್ಟ್ಮೆಂಟ್ ಇದೆ, ಸ್ಟಾರ್ ಮಾರ್ಕ್ ಇದೆ. ನೋಡ್ಕೊಳ್ಳೋಣ ಏನಿದೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000 ಅಂದರೆ 45,000 ರೂಪಾಯಿ ಇಸ್ಕೊಂಬಿಟ್ಟಿವಿ. ಇನ್ನೂ 5,000 ರೂಪಾಯಿ ನಮಗೆ ಏನು ಹೇಳ್ತಾ ಇದ್ದಾನೆ? ಔಟ್ಸ್ಟ್ಯಾಂಡಿಂಗ್ ಇದೆ, ಬಾಕಿ ಇದೆ. ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಏನಾದರೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಲೆಸ್ ಮಾಡಬೇಕು. ಈಗ ಇದು ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆಫ್ 2018 ಎಷ್ಟು? 5,000. ಟೋಟಲ್ ಎಷ್ಟಾಯಿತು? 50,000 ಆಯಿತು. ರೈಟ್, ಈ 5,000 ನಾವು ತೊಗೊಳಲ್ಲ. ಯಾಕೆಂದರೆ ಇದು 18-19 ಅಂದರೆ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದೆ. ಯಾವುದು ಅಮೌಂಟು ಈ ವರ್ಷಕ್ಕೆ ಎಷ್ಟೇ ಸಂಬಂಧಪಡ್ತೈತೆ ಅದನ್ನು ಮಾತ್ರ ನಾವು ತೊಗೊತೀವಿ. ಬೈ ಲಕ್ ಇಲ್ಲಿನೂ 5,000 ಇದೆ, ಇಲ್ಲಿನೂ 5,000 ಇದೆ. ಕನ್ಫ್ಯೂಸ್ ಆಗಬೇಡ್ರಿ. ಅಂದರೆ ಇದು 5,000, ಇದು 5,000, ಇದು ತೊಗೊಂಡಿಲ್ಲ. ರೈಟ್, ಯಾವ ತೊಗೊಂಡಿನಿ? ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೆಂಗೆ ಗೊತ್ತಾಯಿತು? ನಾವು ಮೊದಲೇ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ. ಓಕೆ, ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಅದಿರೋದು ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದರೆ ನಾವು ಇಲ್ಲಿ ಲೈನ್ ಹಾಕ್ಕೊತಿದ್ವಿ. ಓಕೆ, ನೆಕ್ಸ್ಟ್ ಇಂಟ್ರೆನ್ಸ್ ಫೀಸ್ 8,000. ಇಂಟ್ರೆನ್ಸ್ ಫೀಸ್ ಏನು ಹೇಳ್ತಾ ಇದ್ದಾನೆ ನೋಡ್ಕೊರೆ. ಕ್ಯಾಪಿಟಲೈಸ್ 50% ಆಫ್ ಇಂಟ್ರೆನ್ಸ್ ಫೀಸ್. ಇಂಟ್ರೆನ್ಸ್ ಫೀಸ್ ಎಷ್ಟು? 50% ಕ್ಯಾಪಿಟಲೈಸ್ ಮಾಡಿರಿ. ಅಂದರೆ ಇಂಟ್ರೆನ್ಸ್ ಫೀಸ್ ಎಷ್ಟಿದೆ ಟೋಟಲ್? 8,000. 8,000 ಇಂಟು 50 ಡಿವೈಡೆಡ್ ಬೈ 100. ರೈಟ್, ಅಂದರೆ ಎಷ್ಟು ಬಂತು? 4,000. ಕನ್ಫ್ಯೂಷನ್ ಬೇಡ ಸರ್. 50,000 ಕ್ಯಾಪಿಟಲೈಸ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ ಅಲ್ಲ. ಅಡ್ಜಸ್ಟ್ಮೆಂಟ್ನಲ್ಲಿ ಕ್ಲಿಯರಾಗಿ ನೋಡ್ಕೊರಿ ನೀವು. ಏನು ಹೇಳ್ತಾ ಇದ್ದಾನೆ? ಕ್ಯಾಪಿಟಲೈಸ್ 50% ಆಫ್ ಇಂಟ್ರೆನ್ಸ್ ಫೀಸ್. ಎಷ್ಟು? 50%. 50% ಕ್ಯಾಪಿಟಲೈಸಿಂದು ಬರಲ್ಲ. ರೈಟ್, ಆದರೆ 50% ಕ್ಯಾಪಿಟಲೈಸ್ ಮಾಡಿರಿ ಅಂದರೆ ಅದರ ಅರ್ಥ 50% ಏನು ಮಾಡಿರಿ? ರೆವೆನ್ಯೂ ಮಾಡಿರಿ, ಇನ್ಕಮ್ ಅಂತ ಕಾನ್ಸಿಡರ್ ಮಾಡಿರಿ. ಕ್ಲಿಯರ್ ಆಯ್ತು. ಅಂದರೆ 50% ನಾವು ಕ್ಯಾಪಿಟಲೈಸ್ ಅಂತ ಆದರೆ ಹೇಳಲಿ, ಅಥವಾ 50% ರೆವೆನ್ಯೂ ಅಂತ ಆದರೆ ಹೇಳಲಿ, 50% ಏನಾಗ್ತೈತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರ್ತೈತೆ, ಇನ್ನು 50% ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗ್ತೈತೆ. ಅಥವಾ 50% ಕ್ಯಾಪಿಟಲೈಸ್ ಅಂದರೆ ಇನ್ನು ಉಳ್ಕಿದ್ದ 50% ಏನು ಮಾಡಿರಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ತಗೋರಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಡೊನೇಷನ್ 12,000. ಡೊನೇಷನ್ ಬಗ್ಗೆ ಏನು ಹೇಳ್ತಾ ಇದ್ದಾನೆ? ಆ್ಯಂಡ್ 100% ಆಫ್ ಡೊನೇಷನ್ಸ್ ಏನು ಹೇಳ್ತಾ ಇದ್ದಾನೆ? ಕ್ಯಾಪಿಟಲೈಸ್ ಮಾಡಿರಿ. ಯಾವ್ದು ಕ್ಯಾಪಿಟಲೈಸ್ ಮಾಡಿರಿ? 50% ಇಂಟ್ರೆಸ್ಟ್ ಫೀಸ್ ಅಂದರೆ 50% ತೆಗೆದುಬಿಟ್ಟಿವಿ, ಕ್ಯಾಪಿಟಲೈಸ್ ಮಾಡಿವಿ. ಕ್ಯಾಪಿಟಲೈಸ್ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗ್ತೈತೆ. ಮತ್ತು 100% ಡೊನೇಷನ್ ಅಂದರೆ 100% ಡೊನೇಷನ್ ಎಷ್ಟಿದೆ ಪೂರ್ತಿ ಅದು ಕ್ಯಾಪಿಟಲೈಸ್ ಮಾಡಿರಿ. ಅಂದರೆ ಕ್ಯಾಪಿಟಲೈಸ್ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಲ್ಲ. ರೈಟ್, ಮತ್ತು ನಿಮಗೆ ಕನ್ಫ್ಯೂಷನ್ ಆಗ್ತದೆ ಸರ್. ಮತ್ತು ಎಂಟ್ರೆನ್ಸ್ ಫೀಸ್ ತೊಗೊಂಡ್ರಲ್ಲ ಸರ್ 4,000 50% ಅಂದರೆ ಅರ್ಧ ಕ್ಯಾಪಿಟಲೈಸ್ ಅಂದರೆ ಅರ್ಧ ಅಲ್ಲಿ ಕ್ಯಾಪಿಟಲ್ ಆಗ್ತೈತೆ, ಇನ್ನೂ ಅರ್ಧ ಏನಾಗ್ತೈತೆ? ರೆವೆನ್ಯೂ ಆಗ್ತೈತೆ. ಅದಕ್ಕಾಗಿ ನಾನು ಇಲ್ಲಿ ಅರ್ಧ ರೆವೆನ್ಯೂಂದು ತೊಗೊಂಡಿದ್ದೀನಿ. ರೈಟ್, ನೆಕ್ಸ್ಟ್ 100% ಡೊನೇಷನ್ ಅಂದಿದ್ದು ಕೂಡಲೇ ಡೊನೇಷನ್ ಏನಾಗ್ತೈತೆ? ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತೆ, ಪೂರ್ತಿ ಡೊನೇಷನ್ ಹೋಗ್ತೈತೆ. ಯಾಕೆಂದರೆ ಇಲ್ಲಿ ಆತ ಕ್ಲಿಯರಾಗಿ ಹೇಳ್ದಾನೆ 100% ಆಫ್ ಡೊನೇಷನ್ ಅಂತ. ನೆಕ್ಸ್ಟ್ ಇಂಟ್ರೆಸ್ಟ್
ಈ ರಿಸಿಪ್ಟ್ ಸೈಡ್ ಇದೆ ನಮಗೆ ಇನ್ಕಮ್ ಆಗ್ತೈತೆ ಇಂಟ್ರೆಸ್ಟ್ ಅಂತ ತಗೋರಿ. ಇಂಟ್ರೆಸ್ಟ್ ಎಷ್ಟಿದೆ 5000, ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಡೈರೆಕ್ಟ್ ನಾವು ತೊಗೊತೀವಿ. ಈಗ ಪೇಮೆಂಟ್ ಸೈಡ್ ಬರೋಣ. ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡ್ರಿ 2016-17 ಇಂದ 5000, 17-18 17,000 ಎರಡೂ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ರೀ ಜಸ್ಟ್ ನೋಡ್ಕೋರಿ. ಇದು 2016ರಲ್ಲಿ ಸ್ಟಾರ್ಟ್ ಆಗಿ 17ರಲ್ಲಿ ಅಂದರೆ 2017ರಲ್ಲಿ ಮುಗಿತೈತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ 5000 ಇದೆ. ಅದೇ 5000 ಇಲ್ಲಿನೂ ಕೊಟ್ಟಿದ್ದಾನೆ. ಸೊ ನಾವು ಆ ಅಮೌಂಟನ್ನು ಆ್ಯಡ್ ಮಾಡೋದು ಬೇಕಾಗಿಲ್ಲ, ಲೆಸ್ ಮಾಡೋದು ಬೇಕಾಗಿಲ್ಲ. ಒಂದು ವೇಳೆ ನೀವು 22,000 ಏನಾದರೆ ತೊಗೊಂಡ್ರೆ ಒಟ್ಟು ಬಂದಿದ್ದು 22,000. ಈ 22,000ದಲ್ಲಿ 5,000 ಹಿಂದಿನ ವರ್ಷದಿದೆ, ಅಂದರೆ 5,000 ನಾವು ಮೈನಸ್ ಮಾಡಬೇಕು. ಅದರ ಬದಲು ನಾವು ಡೈರೆಕ್ಟ್ 17-18 ತೊಗೊಂಡ್ಬಿಡೋಣ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 17,000. ಸೊ ಆಫೀಸ್ ಎಕ್ಸ್ಪೆನ್ಸಸ್ 17,000 ಎರಡೂ ರೀತಿಯಲ್ಲಿ ನಾನು ಹೇಳ್ತೀನಿ. ಈ ಥರ ಆದರೆ ತೊಗೋಬೋದು, ಅಥವಾ ಒಂದು ವೇಳೆ ನೀವು 22,000 ತೊಗೊಂಡ್ರೆ ಅಂತ ತಿಳ್ಕೊರಿ. ಟೋಟಲ್ ಅಮೌಂಟ್ ನಾವು ಪೇಮೆಂಟ್ ಮಾಡಿದ್ದೆಷ್ಟು 22,000. ಇದರಲ್ಲಿ -5,000 ಮಾಡಿರಿ, ಎರಡು ಒಂದೇ. ಡೈರೆಕ್ಟ್ ಇದೇ ವರ್ಷದಷ್ಟೇ ಆದರೆ ತಗೋರಿ, ಅಥವಾ ಈ ವರ್ಷ ಒಟ್ಟು ಕೊಟ್ಟಿದ್ದು 22,000ದಲ್ಲಿ 5,000 ಮೈನಸ್ ಮಾಡಿರಿ, ಸೇಮ್ ಬರ್ತೈತೆ. ರೈಟ್? ಅದರಲ್ಲಿ ಕನ್ಫ್ಯೂಷನ್ ಬೇಡ. ಡೇಟ್ ಕ್ಲಿಯರ್ ಆಗಿ ಕೊಟ್ಟಿದಾಗ ನಾವು ಮತ್ತೆ ಮೈನಸ್ ಪ್ಲಸ್ ಮಾಡೋದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ 17,000 ಅಂದರೆ ಡೈರೆಕ್ಟ್ 17,000 ತಗೋಬೋದು. ರೈಟ್? ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್ 600. ರೈಟ್, ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್, ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್ 600. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ತೊಗೊಂಬಿಟ್ರೆ. ನೆಕ್ಸ್ಟ್ ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ ಇದೆ. ನೋಡೋಣ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದ್ದಾನೆ. ಸ್ಯಾಲ್ರಿ ಪ್ರೀಪೇಯ್ಡ್ ರುಪೀಸ್ 2,500. ಪ್ರೀಪೇಯ್ಡ್ ಅಂದ್ರೇನು? ಪ್ರೀಪೇಯ್ಡ್ ಅಂದರೆ ಅಡ್ವಾನ್ಸ್ ಕೊಟ್ಟು. ಅಡ್ವಾನ್ಸ್ ಅಂದರೆ ಏನು ಅಂದರೆ ಮುಂದಿನ ವರ್ಷ ಸ್ಯಾಲ್ರಿ ಈ ವರ್ಷನೇ ಕೊಟ್ಟಿವಿ, ಆದರೆ ಆ ಸ್ಯಾಲ್ರಿ ಈ ವರ್ಷಕ್ಕೆ ಸಂಬಂಧ ಪಡಲ್ಲ. ಅದಕ್ಕಾಗಿ ಆ ಸ್ಯಾಲರಿಯನ್ನು ನಾವೇನು ಮಾಡ್ತೀವಿ ಮೈನಸ್ ಮಾಡ್ತೀವಿ. ಅಂದರೆ ನಾನೇನು ಹೇಳಿದೆ, ಅಡ್ಜಸ್ಟ್ಮೆಂಟ್ನಲ್ಲಿ ಯಾವುದೇ ಅಡ್ವಾನ್ಸ್ ಅಂತ ಕೊಟ್ಟರೆ ಲೆಸ್ ಮಾಡಿರಿ, ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ ಆ್ಯಡ್ ಮಾಡಿರಿ. ಸೊ ಸ್ಯಾಲರಿ ಟೋಟಲ್ ಎಷ್ಟಿದೆ ರೀ 225,000. ಇದರಲ್ಲಿ ಲೆಸ್ ಅಡ್ವಾನ್ಸ್ ಅಥವಾ ಪ್ರೀಪೇಯ್ಡ್. ರೈಟ್? ಅಡ್ವಾನ್ಸ್ 2,500. ಯಾವುದು ವರ್ಷದ ಅಡ್ವಾನ್ಸ್ 2018. ಅಂದರೆ ಈ ವರ್ಷದಲ್ಲಿ ಅಡ್ವಾನ್ಸ್ ಕೊಟ್ಟಿವಿ, ಅದಕ್ಕಾಗಿ ಅದನ್ನು ಮೈನಸ್ ಮಾಡ್ತೀವಿ. ಸರ್ ಈ ವರ್ಷದ ಅಡ್ವಾನ್ಸ್ ಅಂತ ಹೆಂಗೆ ಗೊತ್ತಾಗ್ತೈತೆ? ಯಾಕೆಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಅಡ್ವಾನ್ಸ್ ಅಥವಾ ಪ್ರೀಪೇಯ್ಡ್ ಅಂತ ಕೊಟ್ಟರೆ ಈ ವರ್ಷದ ಅಡ್ವಾನ್ಸ್, ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಅಂತ ಕೊಟ್ಟರೆ ಹಿಂದಿನ ವರ್ಷದ ಅಡ್ವಾನ್ಸ್ ಈ ವರ್ಷದಲ್ಲಿ ಆ್ಯಡ್ ಮಾಡ್ಕೋಬೇಕು. ರೈಟ್, ನೋಡೋಣ ಎಷ್ಟಾಯಿತು 22,500. ರೈಟ್, 22,500 ಕೇವಲ ಅಡ್ಜಸ್ಟ್ಮೆಂಟ್ ಇತ್ತು. ಸ್ಟಾರ್ ಮಾರ್ಕ್ ಹಾಕ್ಕೊಂಡಿದ್ವಿ, ಸ್ಟಾರ್ ಮಾರ್ಕ್ ಹಾಕ್ಕೊಂಡಿದ್ದ ಕೂಡಲೇ ನಮ್ಗೆ ಗೊತ್ತಾಗ್ತೈತೆ ಅಡ್ಜಸ್ಟ್ಮೆಂಟ್ ಇದೆ ಅಂತ, ಅದನ್ನು ನೋಡ್ಕೊತೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಬುಕ್ಸ್ 10,000 ಬರ್ತೈತೆ ಬರಲ್ಲ. ಯಾಕೆ? ಬುಕ್ಸ್ ಏನಾಗ್ತೈತೆ ಅಂದರೆ ಅದು ಅಸೆಟ್ಸ್ ಆಗ್ತೈತೆ, ಅದಕ್ಕಾಗಿ ಆಸ್ತಿ ಕೂಡ ಆಗಿದ್ದು ಅಂದರೆ ಕ್ಯಾಪಿಟಲೈಸ್ ಅಂತ ಕಾನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲೈಸ್ ಇದ್ದಿದ್ದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಲ್ಲ. ನೆಕ್ಸ್ಟ್ ಬ್ಯಾಂಕ್ ಲೋನ್ ರೀಪೇಡ್ ಬರಲ್ಲ. ಯಾಕೆಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ಲೋನ್ ಐತಿ, ಎಷ್ಟೈತೆ 35,000. ಅದರಲ್ಲಿ ನಾವೇನು ಮಾಡಿವಿ 5,000 ರೂಪಾಯಿ ಪೇಮೆಂಟ್ ಮಾಡಿವಿ. ಇನ್ಕಮ್ನೂ ಆಗಲ್ಲ, ಎಕ್ಸ್ಪೆಂಡಿಚರ್ನೂ ಆಗಲ್ಲ, ಸಾಲದಲ್ಲಿ ಕಡಿಮೆ ಆಗ್ತೈತೆ. ಅದು ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಮೈನಸ್ ಮಾಡ್ಕೊತೀವಿ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 600. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಏನಪ್ಪ ಇದು? ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಅಂದರೆ ನಾವು ತಿಂಗಳ ಏನು ಮಾಡ್ಬೇಕು, ನ್ಯೂಸ್ ಪೇಪರ್ನವರಿಗೆ ಬಿಲ್ ಕೊಡಬೇಕು, ಅಮೌಂಟ್ ಕೊಟ್ಟರೆ ಅವ್ರು ದಿನನಿತ್ಯದಲ್ಲಿ ನಮಗೆ ನ್ಯೂಸ್ ಪೇಪರ್ ಹಾಕ್ತಾ ಇರ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್. ಮತ್ತು ಈ ಸಬ್ಸ್ಕ್ರಿಪ್ಷನ್ ಮತ್ತು ಈ ಸಬ್ಸ್ಕ್ರಿಪ್ಷನಿಗೆ ವ್ಯತ್ಯಾಸ ಇದೆ. ಇದು ಎಕ್ಸ್ಪೆನ್ಸಸ್ ಆಗ್ತೈತೆ, ಇದು ಇನ್ಕಮ್ ಆಗ್ತೈತೆ, ಎರಡು ಬೇರೆ ಬೇರೆ, ಕನ್ಫ್ಯೂಷನ್ ಬೇಡ. ಓಕೆ 600. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಮುಗಿದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಮತ್ತೊಂದು ಸಲ ಅಡ್ಜಸ್ಟ್ಮೆಂಟ್ ನೋಡೋಣ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ ಆಯಿತು, ಸ್ಯಾಲ್ರಿ ಪ್ರೀಪೇಯ್ಡ್ ಅಡ್ಜಸ್ಟ್ ಆಯಿತು, ಕ್ಯಾಪಿಟಲೈಸ್ 50% ತೊಗೊಂಡಿವಿ ಮತ್ತು 100% ಡೊನೇಷನ್ ಇದನ್ನು ಅಡ್ಜಸ್ಟ್ ಆಯಿತು. ಲಾಸ್ಟಿಂದು ಡಿಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10% ಪರ್ ಎನಮ್, ಇದನ್ನು ಅದರಲ್ಲಿ ಬರೋದಿಲ್ಲ, ಅದಕ್ಕಾಗಿ ನಾವು ಇದರಲ್ಲಿ ತೊಗೊತೀವಿ. ಯಾವುದ್ರ ಮೇಲೆ ಡಿಪ್ರಿಸಿಯೇಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ,
ಬಿಲ್ಡಿಂಗ್ ಮೇಲೆ 10% ಪರ್ ಎನಮ್. ಓಕೆ, ಅಂದರೆ ಬಿಲ್ಡಿಂಗ್ ನೋಡೋಣ. ಬಿಲ್ಡಿಂಗ್ ಆಲ್ಮೋಸ್ಟ್ ಆಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಡ್ತಾನೆ. ಬಿಲ್ಡಿಂಗ್ ಎಷ್ಟಿದೆ? 70,000. ಮತ್ತು ಇಲ್ಲಿನೂ ಬಿಲ್ಡಿಂಗ್ ಇದೆ ಏನಂತ ನೋಡಬೇಕು. ಇಲ್ಲಿನೂ ಬಿಲ್ಡಿಂಗ್ ಇದ್ದರೆ ಓಲ್ಡ್ ಬಿಲ್ಡಿಂಗ್ ಮೇಲೇನೂ ಡಿಪ್ರಿಸಿಯೇಷನ್ ತೆಗಿಬೇಕು. ಈ ವರ್ಷ ಖರೀದಿ ಮಾಡಿದರೆ ಅದ್ರ ಮೇಲೇನೂ ಡಿಪ್ರಿಸಿಯೇಷನ್ ತೆಗಿಬೇಕು. ಬಟ್ ಒಂದೇ ಬಿಲ್ಡಿಂಗ್ ಕೊಟ್ಟಿದ್ದಾನೆ, ಒಂದೇ ಇದ್ರ ಮೇಲೆ ತೆಗೀರಿ. ರೈಟ್, ಅದು ಎರಡು ಕೊಟ್ಟಿದ್ದರೆ ಮುಂದಿನ ಪ್ರಾಬ್ಲಮ್ನಲ್ಲಿ ನಾವು ನೋಡೋಣ. ಅಡ್ಜಸ್ಟ್ಮೆಂಟ್ನಲ್ಲಿ ಎರಡು ಇದರಲ್ಲಿ ಕೊಟ್ಟರೆ ಯಾವ ರೀತಿಯಲ್ಲಿ ತೆಗಿಬೇಕಂತ ನಾನು ಹೇಳ್ತೀನಿ. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ರೈಟ್, ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ? 70,000 ಇಂಟು 10 ಡಿವೈಡೆಡ್ ಬೈ 100, 10%. ಅಂದರೆ ಎಷ್ಟಾಯಿತು? 7,000. ಓಕೆ, ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟನ್ನು ತೊಗೊಂಡು ಮತ್ತು ಯಾವುದ್ಯಾವುದು ಎಂಟ್ರೀಸ್ ಬರ್ತವೆ ಆ ಎಲ್ಲ ಎಂಟ್ರೀಸನ್ನು ನಾವು ತೊಗೊಂಡಿವಿ. ಈಗೇನು ಮಾಡ್ಬೇಕು? ನಾವು ಟೋಟಲ್ ಮಾಡಬೇಕು. ಮೊದಲು ಇನ್ಕಮ್ ಸೈಡ್ ಆದರೆ ಟೋಟಲ್ ಮಾಡಿರಿ, ಎಕ್ಸ್ಪೆಂಡಿಚರ್ ಸೈಡ್ ಆದರೆ ಟೋಟಲ್ ಮಾಡಿರಿ. ಎರಡೂ ಟೋಟಲ್ ಒಂದು ಕಡೆ ಬರ್ಕೊಂಡು ಯಾವ ಸೈಡ್ ಜಾಸ್ತಿ ಇದೆ ಅದು ಮೊದಲು ನಾವು ಬರ್ಕೊಳ್ಳೋಣ. ಮೊದಲು ಟೋಟಲ್ ಮಾಡೋಣ. ಓಕೆ, ಈಗ ಇನ್ಕಮ್ ಸೈಡ್ ನಾವು ಟೋಟಲ್ ಮಾಡಿದಾಗ ಟೋಟಲ್ ಇನ್ಕಮ್ ಸೈಡ್ ಟೋಟಲ್ ಎಷ್ಟಾಯಿತು? 50, 55, 59,000. ಇನ್ಕಮ್ ಸೈಡ್ ಟೋಟಲ್ 59,000 ಆಯಿತು. ರೈಟ್, ಎಕ್ಸ್ಪೆಂಡಿಚರ್ ಸೈಡ್ ನಾವು ನೋಡಬೇಕಂದ್ರೆ ಟೋಟಲ್ 47,700 ಆಗ್ತೈತೆ. ಎಕ್ಸ್ಪೆಂಡಿಚರ್ ಸೈಡ್ 47,700. ರೈಟ್, ಯಾವ ಸೈಡ್ ಜಾಸ್ತಿ ಇದೆ? 59,000 ಜಾಸ್ತಿ ಇದೆ ಇನ್ಕಮ್ ಸೈಡ್. ಸೊ ನಾವೇನು ಮಾಡ್ತೀವಿ? ಮೊದಲು 59,000. ರೈಟ್, ಸೇಮ್ ಆ್ಯಸ್ ಇಟ್ ಈಸ್ 59,000. ಈಗ 59,000ನಲ್ಲಿ ಮೈನಸ್ ಇವೆಲ್ಲ ನಾವೇನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಇವೆಲ್ಲ ಟೋಟಲ್ ಎಷ್ಟಿದೆ? 47,700 ಇದೆ. ಇವೆಲ್ಲ ಮೈನಸ್ ಮಾಡಿದಾಗ 11,300. 11,300 ಏನು ರೀ ಇದು? 11,300 ಸರ್ಪ್ಲಸ್. ಅಂದರೆ ಯಾವ್ದು ಸೈಡ್ ಕಡಿಮೆ ಆಗ್ತೈತೆ ಆ ಸೈಡ್ ನಾವು ಸರ್ಪ್ಲಸ್. ಅಂದರೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರ್ ಸೈಡ್ ಕಡಿಮೆ ಇದ್ದರೆ ರಿಮೈನಿಂಗ್ ಅಮೌಂಟ್ ಸರ್ಪ್ಲಸ್. ಒಂದು ವೇಳೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಡೆಫಿಸಿಟ್ ಅಂತ ಹೇಳ್ತೀವಿ. ರೈಟ್, ಈಗ ನೆಕ್ಸ್ಟ್ ನಾವು ಇದ್ರದ್ದು ಬ್ಯಾಲೆನ್ಸ್ ಶೀಟನ್ನು ಹಾಕೋಣ. ಬ್ಯಾಲೆನ್ಸ್ ಶೀಟ್ ಹಾಕಿ ನೋಡೋಣ. ಈಗ ಬ್ಯಾಲೆನ್ಸ್ ಶೀಟನ್ನು ಹಾಕೋಣ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ as on 31st 3 2018. ಅಂದರೆ 17ಇಂದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ನಾವು 18ಇಂದ ಬ್ಯಾಲೆನ್ಸ್ ಶೀಟ್ ಹಾಕಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಬರ್ತೈತೆ? ಈ ಕಡೆ ಲಯಬಿಲಿಟೀಸ್, ಸಾಲ ಅಥವಾ ಹೊಣೆಗಾರಿಕೆ, ಅಮೌಂಟ್, ಅಸೆಟ್ಸ್, ಅಮೌಂಟ್. ಓಕೆ, ಈಗ ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಲ್ಲಿ ಹಾಕಬೇಕಂತ ನೋಡ್ರಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನಿದ್ದಾವೆ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಕ್ಯಾಪಿಟಲೈಸ್ ಯಾವುದು ಇದ್ದಾವೆ ಅವೆಲ್ಲವನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೋಬೇಕು. ಈಗ 1 by 1 ತೊಗೊಳೋಣ. ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಈ ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ. ರೈಟ್, ಯಾಕೆ ಬರಲ್ಲ ಅಂದರೆ ಹಿಂದಿನ ವರ್ಷದ ಕೊನೆಯಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿತ್ತು? ನಮ್ಮ ಕಡೆ 15,000 ಇತ್ತು. ಈ ವರ್ಷದ ಪ್ರಾರಂಭದಲ್ಲಿ 15,000 ಇತ್ತು. ಈ ವರ್ಷದ ಕೊನೆಯಲ್ಲಿ 15,000 ಇದ್ದಿಲ್ಲ. ಅದಕ್ಕಾಗಿ ಈ ಕ್ಯಾಶನ್ನು ನಾವು ತೊಗೊಳಲ್ಲ. ಯಾವ್ದು ಕ್ಯಾಶ್ ತೊಗೊತೀವಿ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಯಾವುದು ಕೊಟ್ಟಿದ್ದಾನೆ ಈ ಕ್ಯಾಶನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೊತೀವಿ. 26,800 ಕ್ಯಾಶ್ ಇನ್ ಹ್ಯಾಂಡ್. ಎಷ್ಟು? 26,800. 26,800. ರೈಟ್, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಫರ್ನಿಚರ್. ಈಗ ಈ ಫರ್ನಿಚರನ್ನು ಮತ್ತೆ ಇಲ್ಲಿನೂ ಏನಾದರೂ ಫರ್ನಿಚರ್ ಕೊಟ್ಟಿದ್ದಾನೆ ಅಂತ ನೋಡ್ಬೇಕು ಪೇಮೆಂಟ್ ಸೈಡ್.
ಇಲ್ಲ. ಏನಾದರೆ ಸೇಲ್ಸ್ ಆಯ್ತಾ? ಇಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಈ ಫರ್ನಿಚರನ್ನು ತಗೊತೀವಿ. ಫರ್ನಿಚರ್ ಫರ್ನಿಚರಿಗೆ ಕೆಲವೊಂದು ಸಲ ಏನು ಮಾಡ್ತಾನೆ, ಡಿಪ್ರಿಸಿಯೇಷನ್ ಅಂತ ಕೊಡ್ತಾನೆ. ಇಲ್ಲಿ ನಾವು ಡಿಪ್ರಿಸಿಯೇಷನ್ ತೆಗೆದಿರ್ತೀವಿ, ಬಟ್ ಆ ಫರ್ನಿಚರಿಗೆ ಏನಾದರೆ ಡಿಪ್ರಿಸಿಯೇಷನ್ ತೆಗ್ದಿಲ್ಲ. ಒಂದು ವೇಳೆ ತೆಗೆದಿದ್ರೆ ಅದನ್ನು ಇನ್ನರ್ ಕಾಲಮ್ನಲ್ಲಿ ತೊಗೊಂಡು 25,000, ಇಲ್ಲಿ ಡಿಪ್ರಿಸಿಯೇಷನ್ ಎಷ್ಟೈತೆ ಅದನ್ನು ಮೈನಸ್ ಮಾಡಬೇಕು, ಯಾಕಂದರೆ ವ್ಯಾಲ್ಯೂ ಕಡಿಮೆ ಆಗಿರ್ತೈತೆ. ಈಗ ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೊತೀವಿ 25,000. ನೆಕ್ಸ್ಟ್ ಬಿಲ್ಡಿಂಗ್ಸ್ ಎಷ್ಟಿದೆ? 70,000. ಇಲ್ಲಿ ಯಾವುದಾದ್ರೆ ಬಿಲ್ಡಿಂಗ್ ಕೊಟ್ಟಿದ್ದಾನೆ? ಕೊಟ್ಟಿಲ್ಲ. ಸೊ ಡೈರೆಕ್ಟ್ ತಗೋರಿ ಬಿಲ್ಡಿಂಗ್ಸ್ ಎಷ್ಟಿದೆ? 70,000 ಇನ್ನರ್ ಕಾಲಮ್. ಇದನ್ನು ಯಾಕೆ ಇನ್ನರ್ ಕಾಲಮ್ನಲ್ಲಿ ತೊಗೊಂಡಿನಂದರೆ, ಯಾಕೆಂದರೆ ಬಿಲ್ಡಿಂಗ್ ಮೇಲೆ ನಮಗೆ ಡಿಪ್ರಿಸಿಯೇಷನ್ ಇದೆ 7,000. ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಬೇಕು, ಅಪ್ರಿಸಿಯೇಷನ್ ಇದ್ದರೆ ಆ್ಯಡ್ ಮಾಡಬೇಕು. ಯಾವುದರಲ್ಲಿ? ಅಸೆಟ್ಸ್ ಮೇಲೆ. ಓಕೆ, ಅಸೆಟ್ಸ್ ಮೇಲೆ ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಬೇಕು, ಅಪ್ರಿಸಿಯೇಷನ್ ಇದ್ದರೆ ಆ್ಯಡ್ ಮಾಡಬೇಕು. ನೋಡೋಣ. ಈಗ ಡಿಪ್ರಿಸಿಯೇಷನ್ ಇದೆ, ನಾವೇನು ಮಾಡ್ತೀವಿ? ಲೆಸ್ ಮಾಡ್ತೀವಿ, ಯಾಕೆಂದರೆ ನಮಗೆ ಲಾಸ್ ಆಗಿದೆ. ಡಿಪ್ರಿಸಿಯೇಷನ್ ಆಗಿದೆ ಎಷ್ಟು? 7,000. ಅಂದರೆ 7,000 ರೂಪಾಯಿ ಮಾರ್ಕೆಟ್ನಲ್ಲಿ ಅದರ ವ್ಯಾಲ್ಯೂ ಕಡಿಮೆ ಆಗಿದೆ. ಅಂದರೆ ಈಗ ನಮ್ಮ ಕಡೆ ಇದ್ದಂಥ ಬಿಲ್ಡಿಂಗಿನ ವ್ಯಾಲ್ಯೂ ಎಷ್ಟು? 63,000. 70,000 ರೂಪಾಯಿ ಇತ್ತು, 7,000 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ, ಡಿಪ್ರಿಸಿಯೇಟ್ ಆಗಿದೆ. ಅಂದರೆ 7,000 ರೂಪಾಯಿ ನಾವು ತೆಗೆದ್ರೆ ಈ ವರ್ಷ ನಮ್ಮ ಕಡೆ ಇದ್ದಂಥ ಬಿಲ್ಡಿಂಗಿನ ಬೆಲೆ ಎಷ್ಟು? 63,000. ರೈಟ್. ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್. ಮತ್ತೇನಾದರೂ ಸ್ಪೋರ್ಟ್ಸ್ ಮಟೀರಿಯಲ್ ಇದ್ದಾವೆ? ಇಲ್ಲ, ಒಂದೇ ಸ್ಪೋರ್ಟ್ಸ್ ಮಟೀರಿಯಲ್ ಇದೆ, ಅದನ್ನು ನಾವು ಡೈರೆಕ್ಟ್ ತೊಗೊಂಡ್ಬಿಡೋಣ. ಏನಂತ? ಸ್ಪೋರ್ಟ್ಸ್ ಮಟೀರಿಯಲ್. ಸ್ಪೋರ್ಟ್ಸ್ ಮಟೀರಿಯಲ್ ನಮ್ಗೆ ಏನಾಗ್ತೈತೆ? ಅಸೆಟ್ಸ್ ಆಗ್ತೈತೆ. ರೈಟ್. ಅದ್ರ ಮೇಲೆ ಏನಾದರೂ ಡಿಪ್ರಿಸಿಯೇಷನ್ ತೆಗ್ದೀವಾ? ಇಲ್ಲ. ಸೊ ಡೈರೆಕ್ಟ್ ನಾವೇನು ಮಾಡಿರಿ, ಔಟ್ರ್ ಕಾಲಮ್ನಲ್ಲಿ 20,000. ಡಿಪ್ರಿಸಿಯೇಷನ್ ಏನಾದರೂ ತೆಗೆದ್ರೆ ಮೈನಸ್ ಮಾಡಿ ತೊಗೋಬೇಕು. ಬಿಲ್ಡಿಂಗ್ ಯಾವ ರೀತಿಯಲ್ಲಿ ತೊಗೊಂಡು ಆ ರೀತಿ. ಲೈಬ್ರರಿ ಬುಕ್ಸ್ 30,000. ಮತ್ತೆ ನೋಡಿರಿ, ಪರ್ಚೇಸ್ ಆಫ್ ಬುಕ್ಸ್ 10,000 ಇದೆ, ಅಂದರೆ ಬುಕ್ಸು ಲೈಬ್ರರಿ ಬುಕ್ಸ್. ಓಕೆ, ಮೊದಲು ಹೋದ ವರ್ಷ, ಅಂದರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದಾನೆಂದರೆ ಹೋದ ವರ್ಷದ ವ್ಯಾಲ್ಯೂ ಲೈಬ್ರರಿ ಬುಕ್ಸ್. ಹೋದ ವರ್ಷ ನಮ್ಮ ಕಡೆ ಎಷ್ಟಿದ್ವು? 30,000 ರೂಪಾಯಿದು ಲೈಬ್ರರಿ ಬುಕ್ಸ್ ಇದ್ವು. 30,000, 30,000. ಮತ್ತು ಈ ವರ್ಷ ಆತ ಏನು ಹೇಳ್ತಾ ಇದ್ದಾನೆ? ಪರ್ಚೇಸ್ ಆಫ್ ಬುಕ್ಸ್ ಎಷ್ಟು ಕೊಟ್ಟಿದ್ದಾನೆ ರೀ? 10,000. ಇದು ಇಂಟ್ರಿಯನ್ನು ನೀವು ಸ್ವಲ್ಪ ಕಾನ್ಸಿಡರಿಂದ ನೋಡ್ರಿ. ಪರ್ಚೇಸ್ ಆಫ್ ಬುಕ್ಸ್ 10,000. ಅದಕ್ಕೆ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಯಾಕೆ ಆ್ಯಡ್ ಮಾಡಬೇಕು? ಯಾಕೆಂದರೆ ಹೋದ ವರ್ಷ 30,000 ರೂಪಾಯಿದು ಬುಕ್ಸ್ ಇದ್ದು, ಈ ವರ್ಷ 10,000 ರೂಪಾಯಿದು ಖರೀದಿ ಮಾಡಿ ಒಟ್ಟು ಬುಕ್ಸ್ ಎಷ್ಟಾದವು? 30,000 ಮೊದಲೇ ಇತ್ತು, ಈ ವರ್ಷ 10,000 ಅಂದರೆ 40,000 ರೂಪಾಯಿದು ಬುಕ್ಸ್ ಆಯ್ತು. ಆ್ಯಡ್ ಪರ್ಚೇಸ್ ಅಥವಾ ನ್ಯೂ ಬುಕ್ಸ್ ಅಂತ ತಗೋಬೋದು. ಆ್ಯಡ್ ಪರ್ಚೇಸ್ 10,000. ಟೋಟಲ್ ಎಷ್ಟಾಯಿತು? 40,000 ರೂಪೀಸ್. ಓಕೆ, 40,000 ರೂಪೀಸಿಂದ ಬುಕ್ಸ್ ಆಯಿತು, ಅಸೆಟ್ ಸೈಡ್ ಆಯಿತು. ಈಗ ಲೈಬಿಲಿಟಿ ಸೈಡ್ ನೋಡಿರಿ, ಔಟ್ಸ್ಟ್ಯಾಂಡಿಂಗ್ ಬರಲ್ಲ. ನಾನು ಹಿಂದಿನ ಕ್ಲಾಸ್ನಲ್ಲಿನೂ ಹೇಳಿದೆ, ಏನಂತ ಹೇಳಿದೆ? ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ಅಡ್ವಾನ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ, ಬಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಬೇಕು. ಓಕೆ, ಇದು ಬರಲ್ಲ. ಬ್ಯಾಂಕ್ ಲೋನ್ ಎಷ್ಟಿದೆ? 35,000. ನೋಡೋಣ ಬ್ಯಾಂಕ್ ಲೋನ್ ಬಗ್ಗೆ ಏನಾದರೆ ಕೊಟ್ಟಿದ್ದಾನೆ? ಬ್ಯಾಂಕ್ ಲೋನ್ 35,000. ಇನ್ನರ್ ಕಾಲಮ್ನಲ್ಲಿ ಯಾಕೆ ತೊಗೊಂಡಿನಿ ನೋಡೋಣ. ಅಂದರೆ ನಾವು ಹೋದ ವರ್ಷ ಬ್ಯಾಂಕ್ನವ್ರಿಗೆ ಎಷ್ಟು ಕೊಡಬೇಕಾಗಿತ್ತು? ಸಾಲ 35,000 ರೂಪಾಯಿ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಬ್ಯಾಂಕ್ ಲೋನ್ ರೀಪೇಡ್ ಅಂತ ಇದೆ 5,000 ರೂಪಾಯಿ. 5,000 ರೂಪೀಸ್ ನಾವೇನು ಮಾಡಿವಿ? ಪೇಡ್ ಮಾಡಿವಿ ಅಂದರೆ ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕು? ಅಫ್ಕೋರ್ಸ್ ಲೆಸ್ ಮಾಡಬೇಕು. ಅಂದರೆ 35,000 ರೂಪಾಯಿ ಒಬ್ರಿಗೆ ಕೊಡಬೇಕು, 5,000 ರೂಪಾಯಿ ಕೊಟ್ಟಿವಿ ಈ ವರ್ಷ. ಅಂದರೆ ಅದನ್ನು ಕೊಟ್ಟಿದ್ದ ಅಮೌಂಟ್ ಏನು ಮಾಡ್ತೀವಿ ನಾವು? ಲೆಸ್ ಮಾಡ್ತೀವಿ. ಲೆಸ್ ರೀಪೇಡ್ ಎಷ್ಟು? 5,000. ಅಂದರೆ ಇನ್ನು ಎಷ್ಟು ಕೊಡಬೇಕು? ಬ್ಯಾಂಕ್ ಲೋನ್ 30,000. ಮತ್ತು ಅದು ಆ್ಯಡ್ ಮಾಡಿದರೆ 40,000 ರೂಪಾಯಿ. 5,000 ರೂಪಾಯಿ ಕೊಟ್ಟು ಮತ್ತೆ ಅದು ಆ್ಯಡ್ ಮಾಡಿದರೆ ಮತ್ತೆ 40,000 ರೂಪಾಯಿ ಕೊಡಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಪೇಮೆಂಟ್ ಮಾಡಿವಿ. ಅಂದರೆ 35,000ದಲ್ಲಿ 5,000 ರೂಪಾಯಿ ಕೊಟ್ಟಿವಿ ಅಂದರೆ 5,000 ರೂಪಾಯಿ ಮೈನಸ್ ಆಯಿತು, ಇನ್ನು 30,000 ರೂಪಾಯಿ ನಾವು ಕೊಡಬೇಕು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಕ್ಯಾಪಿಟಲ್ ಫಂಡಿಗೆ ಒಂದು ಅಡ್ಜಸ್ಟ್ಮೆಂಟ್ ಇರ್ತೈತೆ. ಏನು ಅಡ್ಜಸ್ಟ್ಮೆಂಟ್ ಇರ್ತೈತೆ?
ರೈಟ್. ಕ್ಯಾಪಿಟಲ್ ಫಂಡ್ ಎಷ್ಟಿದೆ? ಕ್ಯಾಪಿಟಲ್ ಫಂಡ್ 1,20,000 ಇದೆ. ಇದಕ್ಕೇನು ಅಡ್ಜಸ್ಟ್ಮೆಂಟ್ ಇದೆ ಅಂದರೆ ಸರ್ಪ್ಲಸ್ ಆದರೆ ಆ್ಯಡ್ ಮಾಡಬೇಕು, ಡೆಫಿಸಿಟ್ ಆದರೆ ಲೆಸ್ ಮಾಡಬೇಕು. ಇಲ್ಲಿ ನಮಗೆ ಸರ್ಪ್ಲಸ್ ಆಗಿದೆ, ಅದನ್ನು ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಆ್ಯಡ್ ಸರ್ಪ್ಲಸ್ ಎಷ್ಟಿದೆ? 11,300. 11,300 ಅಂದರೆ ಟೋಟಲ್ ಎಷ್ಟಾಯಿತು? 1,31,300. ರೈಟ್. ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ನಾವು ಪೂರ್ತಿ ತೊಗೊಂಡೀವಿ. ಕ್ಲಿಯರ್ ಆಯಿತು? ರೈಟ್. ಕ್ಯಾಪಿಟಲ್ ಫಂಡ್ ಈ ಕಡೆನೂ ತೊಗೊಂಡಿವಿ. ಈಗ ಮತ್ತೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನೋಡ್ಕೊರಿ. ಆಫೀಸ್ ಎಕ್ಸ್ಪೆನ್ಸಸ್ 16, 17, 17, 18. ರೈಟ್. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್ ಬರಲ್ಲ. ಸ್ಯಾಲ್ರಿ, ಪರ್ಚೇಸ್ ಆಫ್ ತೊಗೊಂಡಿವಿ. ಬ್ಯಾಂಕ್ ಲೋನ್ ರಿಪೇಡ್, ಸಬ್ಸ್ಕ್ರಿಪ್ಷನ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ತೊಗೊಂಡಿವಿ. ರೈಟ್. ಈ ಕಡೆ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸಬ್ಸ್ಕ್ರಿಪ್ಷನ್ಸ್ 17, 18, 18, 19. ಅಂದರೆ ಇದು ಯಾವುದು? ಮುಂದಿನ ವರ್ಷದ. ಮುಂದಿನ ವರ್ಷದ ಯಾವುದೇ ಅಮೌಂಟ್ ಇರಲಿ ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತೈತೆ. ರೈಟ್. ಯಾಕೆ ಬರ್ತೈತೆ ಅಂದರೆ ಈ ವರ್ಷ ನಾವು ತೊಗೊಂಬಿಟ್ಟಿದ್ದದು ಮುಂದಿನ ವರ್ಷಕ್ಕೆ ಕೊಡಬೇಕು. ಅಂದರೆ ಈ ವರ್ಷದ ನಮ್ಮ ಹೊಣೆಗಾರಿಕೆ. ಅದಕ್ಕಾಗಿ ಅದೇನಾಗ್ತೈತೆ? ಇದು 2018-19 ಇಂದ 5,000 ಬರ್ತೈತೆ. ಏನಂತ ಬರ್ತೈತೆ? ಅಡ್ವಾನ್ಸ್. ಯಾಕೆಂದರೆ ಅಡ್ವಾನ್ಸ್ ತೊಗೊಂಡಿವಿ. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? 5,000. ರೈಟ್. ಅಂದರೆ ಮುಂದಿನ ವರ್ಷದ ಯಾವುದೇ ಅಡ್ವಾನ್ಸ್, ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇರಲಿ ಅದೆಲ್ಲವೂ ಬರ್ತವೆ. ಬಟ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದ ಅಡ್ವಾನ್ಸ್ ಔಟ್ಸ್ಟ್ಯಾಂಡಿಂಗ್ ಬರಲ್ಲ. ಇಂಟ್ರೆನ್ಸ್ ಫೀಸ್ ತೊಗೊಳಲ್ಲ. ರೈಟ್. ಡೊನೇಷನ್ ತೊಗೊಳಲ್ಲ. ಅಡ್ಜಸ್ಟ್ಮೆಂಟ್ ಇದೆ, ಅದು ಓದುವಾಗ ತೊಗೊಳೋಣ. ಇಂಟ್ರೆಸ್ಟ್ ತೊಗೊಳಲ್ಲ. ಆಫೀಸ್ ಪ್ರಿಂಟಿಂಗ್, ಸ್ಯಾಲ್ರಿ, ಬ್ಯಾಂಕ್ ಲೋನ್ ಇದೆಲ್ಲ ಆಯಿತು. ಈಗ ಮತ್ತೊಂದು ಸಲ ಅಡ್ಜಸ್ಟ್ಮೆಂಟ್ ನೋಡೋಣ. ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟ್ನಲ್ಲಿ ಏನೇನಿದ್ದಾವೆ ಎಲ್ಲವೂ ಕಂಪಲ್ಸರಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಆಗಲೇಬೇಕು. ನೋಡಿರಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000 ಈ ವರ್ಷದ ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದು ಎಲ್ಲ ಎಂಟ್ರಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಆಗಲೇಬೇಕು. ರೈಟ್. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000. ಔಟ್ಸ್ಟ್ಯಾಂಡಿಂಗ್ ಅಂದರೆ ನಮಗೆ ಬರಬೇಕಾಗಿದೆ. ಸಬ್ಸ್ಕ್ರಿಪ್ಷನ್ ನಮಗೆ ಆಸ್ತಿ, ಅಸೆಟ್ಸ್. ಸೊ ಈ ಕಡೆ ತೊಗೊತೀವಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 5,000. ಓಕೆ. ನೆಕ್ಸ್ಟ್ ಸ್ಯಾಲರಿ ಪ್ರೀಪೇಡ್ ಅಡ್ವಾನ್ಸ್ ಆಗಿ ಕೊಟ್ಟಿವಿ. ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಅದು ನಮಗೇನಾಗ್ತೈತೆ? ಅಸೆಟ್ಸ್ ಆಗ್ತೈತೆ. ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ನಮಗೆ ಅಸೆಟ್ಸ್ ಆಗ್ತೈತೆ. ರೈಟ್. ಅಡ್ವಾನ್ಸ್ ಸ್ಯಾಲರಿ ADV ಸ್ಯಾಲರಿ ಎಷ್ಟು? 2,500. ಅದೇ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದ್ದರೆ, ರೈಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದ್ದರೆ ನಾವು ಇಲ್ಲಿ ಸ್ಯಾಲ್ರಿಯನ್ನು ಆ್ಯಡ್ ಮಾಡ್ತಿದ್ವಿ. ಇಲ್ಲಿ ಆ್ಯಡ್ ಮಾಡಿ ಇದನ್ನು ನಾವೇನು ಮಾಡ್ತಿದ್ವಿ? ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ತೊಗೊತಿದ್ವಿ. ರೈಟ್. ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಲಾಸ್ಟಿಗೆ ಮತ್ತೊಂದು ಸಲ ಹೇಳ್ತೇನೆ ನಿಮಗೆ. ರೈಟ್. ನೆಕ್ಸ್ಟು ಕ್ಯಾಪಿಟಲೈಸ್ 50% ಆಫ್ ಇಂಟ್ರೆನ್ಸ್ ಫೀಸ್. 50% ಕ್ಯಾಪಿಟಲೈಸ್ ಮಾಡಿರಿ. ಕ್ಯಾಪಿಟಲ್ ಯಾವ ಸೈಡ್ ಬರ್ತೈತೆ? ಲಯಬಿಲಿಟಿ ಸೈಡ್. ರೈಟ್. ಇಂಟ್ರೆನ್ಸ್ ಫೀಸ್ ಎಷ್ಟು? 50%. 50% ಅಂದರೆ ಟೋಟಲ್ ಇಂಟ್ರೆನ್ಸ್ ಫೀಸ್ ಇರೋದು ₹8,000 ಇಂಟು 50 ಡಿವೈಡೆಡ್ ಬೈ 100. ಅಂದರೆ ಆ ಕ್ಯಾಪಿಟಲೈಸಿಂದ ಇಲ್ಲಿ ₹4,000 ತೊಗೊಳಕತ್ತೀವಿ. ₹8,000ದಲ್ಲಿ ₹4,000 ಇಲ್ಲಿ ತೊಗೊತೀವಿ. ಇನ್ನು ₹4,000 ಇಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಒಟ್ಟು ₹8,000. ಮತ್ತೇನು ಹೇಳ್ತಾ ಇದ್ದಾನೆ? ಆ್ಯಂಡ್ 100% ಆಫ್ ಡೊನೇಷನ್ ಎಷ್ಟಿದೆ? 12,000 ಟೋಟಲ್. 100% ಅಂದರೆ ಪೂರ್ತಿ. ಸೊ ಪೂರ್ತಿ ಡೊನೇಷನನ್ನು ನಾವೇನು ಮಾಡ್ತೀವಿ? ಇಲ್ಲಿ ತೊಗೊತೀವಿ. ಡೊನೇಷನ್ಸ್ ಎಷ್ಟು? 12,000 ಪೂರ್ತಿ. ಒಂದು ವೇಳೆ ಬೈ ಚಾನ್ಸ್, ಬೈ ಮಿಸ್ಟೇಕ್ ಮಾಡಿ ನೀವೇನಾದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಡೊನೇಷನ್ ತೊಗೊಂಡ್ಬಿಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಎರಡು ಅಕೌಂಟ್ನಲ್ಲಿ ಬರಲ್ಲ. ಯಾಕೆಂದರೆ ಡೊನೇಷನ್ ಅಂತ ಆತ ಏನು ಹೇಳ್ದಾನೆ? 100% ಕ್ಯಾಪಿಟಲೈಸ್ ಅಂತ ಹೇಳ್ತಾ ಇದ್ದಾನೆ. ರೈಟ್. ನೆಕ್ಸ್ಟ್ ಡಿಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10% ಮೈನಸ್ ಮಾಡಿವೆ. ಇಲ್ಲಿ ಬಿಲ್ಡಿಂಗ್ ತೊಗೊಳುವಾಗ 70,000ನಲ್ಲಿ 7,000 ಮೈನಸ್ ಮಾಡಿವಿ. ಅದಕ್ಕಾಗಿ ಅದೇನಾಗ್ತೈತೆ? ಅಡ್ಜಸ್ಟ್ಮೆಂಟ್ ಆಯಿತು. ಅಂದರೆ 4 ಅಡ್ಜಸ್ಟ್ಮೆಂಟನ್ನು ನಾವೇನು ಮಾಡಿವಿ? ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಮಾಡಿವಿ. ಕ್ಲಿಯರ್ ಆಯಿತು?
ಈಗೇನು ಮಾಡೋಣ, ಎರಡು ಸೈಡ್ ಟೋಟಲ್ ಮಾಡೋಣ, ಯಾವ ಸೈಡ್ ಎಷ್ಟು ಬರ್ತೈತೆ ಅಂತ ನೋಡೋಣ. ಓಕೆ, ಎರಡು ಸೈಡ್ ನಾವು ಟೋಟಲ್ ಮಾಡಿದಾಗ ಈ ಕಡೆ ಟೋಟಲ್ ಮಾಡಿದರೆ 1,82,300. ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆನೂ ಅಷ್ಟೇ ಬರಬೇಕು, 1,82,300. ರೈಟ್. ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾಗಬೇಕು, ಎರಡು ಟ್ಯಾಲಿ ಆಗಬೇಕು. ಅಸೆಟ್ ಸೈಡ್ ಎಷ್ಟು ಅಮೌಂಟ್ ಇರ್ತೈತೆ ಅಷ್ಟೇ ಅಮೌಂಟು ಲಯಬಿಲಿಟಿ ಸೈಡ್ನೂ ಬರಬೇಕು. ಆದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಏನಾಗ್ತೈತೆ, ಯಾವ ಸೈಡ್ ಜಾಸ್ತಿ ಬರ್ತೈತೆ ಅದನ್ನು ಮೊದಲು ಟೋಟಲ್ ಮಾಡ್ಕೊತೀವಿ. ಟೋಟಲ್ನಲ್ಲಿ ಯಾವ ಸೈಡ್ ಕಡಿಮೆ ಬಂದಿರ್ತೈತೆ ಅವೆಲ್ಲ ಮೈನಸ್ ಮಾಡ್ತೀವಿ. ರಿಮೈನಿಂಗ್ ಏನು ಡಿಫ್ರೆನ್ಸ್ ಅಮೌಂಟ್ ಬರ್ತೈತೆ ಅದಕ್ಕೆ ಸರ್ಪ್ಲಸ್ ಅಂತ ಹೇಳ್ತೀವಿ. ಬಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಹಾಗಲ್ಲ. ಅಂದರೆ ಅಸೆಟ್ ಸೈಡ್ ಎಷ್ಟು ಬಂದಿದೆ ಅದೇ ಅಮೌಂಟ್ ಏನು ಮಾಡಬೇಕು, ಸೇಮ್ 1,82,300. ಈ ಕಡೆನೂ 1,82,300 ಬರಬೇಕು. ಒಂದು ವೇಳೆ ಬಂದಿಲ್ಲ, ಮಿಸ್ ಟ್ಯಾಲಿ ಆಗ್ತಾ ಇದೆ ಅಂದರೆ ಆವಾಗ ನಾವು ಮಾಡಿದ ಪ್ರಾಬ್ಲಮ್ ಎಲ್ಲೋ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಇನ್ನೊಂದು ಸಲ ಮೈಂಡ್ನಲ್ಲಿ ಕೂಡಿಸ್ಕೋರೆ, ಯಾವುದೇ ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಜಸ್ಟ್ ನೋಡ್ಕೋರಿ, ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ನಮಗೇನಾಗ್ತೈತೆ ಅಸೆಟ್ ಸೈಡ್ ತಗೋಬೇಕು. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಸೆಟ್ಸ್ ಬರಬೇಕಾದಂಥ ಆಸ್ತಿ ಅಥವಾ ಅಡ್ವಾನ್ಸ್ ಕೊಟ್ಟಿವಿ ಯಾವುದಾದ್ರೆ ಖರ್ಚು ಅಂದರೆ ಅದು ಇನ್ಕಮ್ ಆಗ್ತೈತೆ. ಇಲ್ಲಿ ನೋಡ್ಕೊರಿ, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಯಾವುದಾದ್ರೆ ಅಡ್ವಾನ್ಸ್ ಇನ್ಕಮ್ ಏನಾಗ್ತೈತೆ ನಮಗೆ ಲಯಬಿಲಿಟೀಸ್ ಆಗ್ತೈತೆ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಸೆಟ್ಸ್ ಆಗ್ತೈತೆ. ಅದೇ ಥರ ರಿವರ್ಸ್ ಎಂಟ್ರಿ ನಾವು ಮಾಡಿದಾಗ ಅಡ್ವಾನ್ಸ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಏನಾಗಿದೆ ಅಡ್ವಾನ್ಸ್, ಎಕ್ಸ್ಪೆನ್ಸಸ್ ಅದು ಅಡ್ವಾನ್ಸ್ ಆಗಿ ಕೊಟ್ಟಿವಿ ಅಂದರೆ ಅಸೆಟ್. ಅದೇ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದೇನಾಗ್ತೈತೆ ಲಯಬಿಲಿಟಿ ಸೈಡ್ ಆಗ್ತೈತೆ. ಜಸ್ಟ್ ಇದನ್ನು ಮತ್ತೊಂದು ಸಲ ನೀವು ಕಾನ್ಸಿಡರ್ ಮಾಡ್ಕೊರಿ. ರೈಟ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಈಸಿಲಿ. ಅದರ್ವೈಸ್ ಯು ಮೇ ಸಿ ದಿಸ್ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್ ಅಪ್ ಟು ದ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಮೇ ಆಸ್ಕ್ ಆನ್ ದ ಕಾಮೆಂಟ್ ಸೆಕ್ಷನ್. ನನಗೆ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನೀವೇನು ಮಾಡಿರಿ, ಕಾಮೆಂಟ್ ಸೆಕ್ಷನ್ನಲ್ಲಿ ಡೌಟ್ಸ್ ಕೇಳಿರಿ. ಏನಾದರೂ ಅರ್ಥ ಆಗ್ತಾ ಇಲ್ಲ ಅಥವಾ ಯಾವುದೇ ಆನ್ಸರ್, ಯಾವುದೇ ಅಮೌಂಟ್ ನೀವು ಯಾಕೆ ತೊಗೊಂಡ್ರಿ, ಯಾಕೆ ಬರ್ತೈತೆ, ಹೇಗೆ ತೊಗೋಬೇಕು ಅಂತ ನೀವು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು.